ನಮಸ್ಕಾರ. ಬನ್ನಿ, ಇವತ್ತಿನ ಈ ವಿವರಣೆಯಲ್ಲಿ ಷೇರು ಮಾರುಕಟ್ಟೆ ಅಂದ್ರೆ ಏನು, ಅದರಿಂದ ನಮಗೇನು ಲಾಭ ಅಂತ ಸರಳವಾಗಿ ತಿಳ್ಕೊಳ್ಳೋಣ. ಎಷ್ಟೋ ಜನರಿಗೆ ಇದು ಕನ್ಫ್ಯೂಸಿಂಗ್ ಅನ್ಸಿದ್ರು ಇದರ ಹಿಂದಿರೋ ನಿಜವಾದ ಪ್ರಯೋಜನಗಳು ಏನು ಅಂತ ಇವತ್ತು ನೋಡೋಣ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಸರಿ, ಮೊದಲು ಒಂದು ಸಾಮಾನ್ಯ ನಂಬಿಕೆ ಬಗ್ಗೆ ಮಾತಾಡೋಣ. ನಾವೆಲ್ಲ ಕಷ್ಟಪಟ್ಟು ದುಡ್ದ ದುಡ್ಡನ್ನ ಬ್ಯಾಂಕ್ನಲ್ಲಿ ಇಟ್ರೆ ಸೇಫ್ ಅನ್ಕೋತೀವಿ ಅಲ್ವಾ? ಆದ್ರೆ ನಿಜವಾಗ್ಲೂ ಅದು ಅಷ್ಟು ಸೇಫಾ? ನೋಡಿ, ನಮ್ಮ ಬ್ಯಾಂಕ್ ಅಕೌಂಟಲ್ಲಿರೋ ನಂಬರ್ಗಳು ಚೇಂಜ್ ಆಗಲ್ಲ, ನಿಜ. ಆದ್ರೆ ಆ ಹಣಕ್ಕಿರೋ ನಿಜವಾದ ಶಕ್ತಿ, ಅಂದ್ರೆ ಅದರಿಂದ ಏನೇನ್ ತಗೋಬಹುದು ಅನ್ನೋದು ಏನಾಗ್ತಿದೆ? ಇಲ್ಲೇ ಒಂದು ಚಿಕ್ಕ ಆದ್ರೆ ಬಹಳ ಮುಖ್ಯವಾದ ವಿಷಯ ಇದೆ. ಇದು ನಮ್ಮೆಲ್ಲರ ಸೇವಿಂಗ್ಸ್ ಮೇಲೆ ಪರಿಣಾಮ ಬೀರುತ್ತೆ. ವಿಷಯ ತುಂಬಾ ಸಿಂಪಲ್. ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿರೋ ಅಂಕಿ ಸಂಖ್ಯೆ ಒಂದೇ ಇರಬಹುದು, ಆದ್ರೆ ಅದರ ನಿಜವಾದ ಮೌಲ್ಯ, ಅಂದ್ರೆ ಅದರ ಪರ್ಚೇಸಿಂಗ್ ಪವರ್ ದಿನೇ ದಿನೇ ಕಡಿಮೆ ಆಗ್ತಾನೆ ಇರುತ್ತೆ. ಉದಾಹರಣೆಗೆ, ಇವತ್ತು 100 ರೂಪಾಯಿಗೆ ಏನ್ ತಗೋಬಹುದು, ಅದನ್ನೇ ಮುಂದಿನ ವರ್ಷ ತಗೊಳಕ್ಕಾಗಲ್ಲ. ಈ ಸಮಸ್ಯೆಗೆ ಮೂಲ ಕಾರಣನೇ ಹಣದುಬ್ಬರ, ಇನ್ಫ್ಲೇಷನ್ ಅಂತೀವಲ್ಲ ಅದೇ. ಇದು ಗೊತ್ತಾಗದ ಹಾಗೆ ನಮ್ಮ ಹಣದ ಮೌಲ್ಯವನ್ನ ಕರಗಿಸುತ್ತೆ. ಅದ್ಕೆ ಬರೀ ಹಣವನ್ನ ಸೇವ್ ಮಾಡಿಟ್ರೆ ಸಾಲಲ್ಲ, ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿಗೆ ಅದು ಸಾಕಾಗೋದಿಲ್ಲ. ಹಾಗಾದ್ರೆ ಈ ಹಣದುಬ್ಬರ ಅನ್ನೋ ಸಮಸ್ಯೆಗೆ ಪರಿಹಾರ ಏನು? ಇಲ್ಲೇ ನೋಡಿ, ಶೇರ್ ಮಾರುಕಟ್ಟೆ ಒಂದು ಪವರ್ಫುಲ್ ಟೂಲ್ ಆಗಿ ಮುಂದೆ ಬರುತ್ತೆ. ಇದು ನಮ್ಮ ಹಣವನ್ನ ನಮ್ಗೋಸ್ಕರ ದುಡಿಯೋ ಹಾಗೆ ಮಾಡುತ್ತೆ. ಸಾಂಪ್ರದಾಯಿಕ ಉಳಿತಾಯಕ್ಕೂ ಷೇರು ಮಾರುಕಟ್ಟೆಗೂ ಹೋಲಿಸಿದ್ರೆ ಒಂದು ದೊಡ್ಡ ವ್ಯತ್ಯಾಸ ಕಾಣುತ್ತೆ. ನಮ್ಮ ಸೇವಿಂಗ್ಸ್ ಅಕೌಂಟ್ ಅಥವಾ FDಗಳು ಇನ್ಫ್ಲೇಷನ್ ಜೊತೆ ಫೈಟ್ ಮಾಡೋಕೆ ತುಂಬಾನೇ ಕಷ್ಟಪಡ್ತವೆ. ಆದ್ರೆ ಹಿಸ್ಟ್ರಿ ನೋಡಿದ್ರೆ ಷೇರು ಮಾರುಕಟ್ಟೆ ಲಾಂಗ್ ಟರ್ಮಲ್ಲಿ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟು ನಮ್ಮ ಖರೀದಿ ಶಕ್ತಿಯನ್ನ ಕಾಪಾಡಿದೆ. ಯೋಚನೆ ಮಾಡಿ, ಚೆನ್ನಾಗಿ ಬೆಳೀತಿದ್ದ ಕಂಪನಿಗಳಲ್ಲಿ ಶುರುವಲ್ಲೇ ಇನ್ವೆಸ್ಟ್ ಮಾಡಿದವರು ಕೆಲವು ವರ್ಷಗಳಲ್ಲಿ ತಮ್ಮ ಹೂಡಿಕೆಯನ್ನ ಎಷ್ಟೋ ಪಟ್ಟು ಜಾಸ್ತಿ ಮಾಡ್ಕೊಂಡಿರೋ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ. ಇದು ಲಾಂಗ್ ಟರ್ಮಲ್ಲಿ ಸಂಪತ್ತು ಸೃಷ್ಟಿ ಮಾಡೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅಷ್ಟೇ ಅಲ್ಲ, ಡಿವಿಡೆಂಡ್ಸ್ ಅಂತ ಇನ್ನೊಂದು ಬೆನಿಫಿಟ್ ಕೂಡ ಇದೆ. ಅಂದ್ರೆ ಒಳ್ಳೆ ಲಾಭ ಮಾಡ್ತಿರೋ ಕಂಪನಿಗಳು ತಮ್ಮ ಪ್ರಾಫಿಟ್ನ ಒಂದಿಷ್ಟು ಭಾಗವನ್ನ ತಮ್ಮ ಷೇರುದಾರರಿಗೆ ಹಂಚ್ತವೆ. ಇದು ನಮ್ಮ ಇನ್ವೆಸ್ಟ್ಮೆಂಟನ್ನ ಮಾರ್ದೇನೆ ರೆಗ್ಯುಲರ್ ಆಗಿ ಇನ್ಕಮ್ ಬರೋ ಹಾಗೆ ಮಾಡುತ್ತೆ. ಈಗ ಶೇರ್ ಮಾರುಕಟ್ಟೆ ಅಂದ್ರೆ ಅದು ಶ್ರೀಮಂತರಿಗೆ ಮಾತ್ರ ಅಥವಾ ಎಕ್ಸ್ಪರ್ಟ್ಸ್ಗಳಿಗೆ ಮಾತ್ರ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಅದನ್ನ ಮೊದಲು ದೂರ ಮಾಡೋಣ. ನಿಜ ಹೇಳ್ಬೇಕಂದ್ರೆ ಇವತ್ತು ಇದು ಎಲ್ಲರಿಗೂ ಓಪನ್ ಆಗಿರೋ ಒಂದು ಸಿಸ್ಟಮ್. ನೋಡಿ, ಇನ್ವೆಸ್ಟರ್ ಆಗೋಕೆ ಲಕ್ಷಗಟ್ಲೆ ದುಡ್ಡು ಬೇಕಾಗಿಲ್ಲ. ಚಿಕ್ಕ ಮೊತ್ತದಿಂದ ಶುರು ಮಾಡ್ಬೋದು. ರಿಲಯನ್ಸ್ ಅಥವಾ ಇನ್ಫೋಸಿಸ್ನಂತಹ ದೊಡ್ಡ ದೊಡ್ಡ ಕಂಪನಿಗಳ ಷೇರುಗಳನ್ನ ಕೊಂಡುಕೊಂಡು ಆ ಕಂಪನಿಯ ಒಂದು ಸಣ್ಣ ಭಾಗದ ಮಾಲೀಕರಾಗ್ಬೋದು. ಅಷ್ಟೇ ಅಲ್ಲ, ಇವಾಗ ಷೇರುಗಳನ್ನ ಕೊಳ್ಳೋದು ಮಾರೋದು ಕೂಡ ತುಂಬಾನೇ ಸುಲಭ. ಇದರ ಪ್ರಾಕ್ಟಿಕಲ್ ಬೆನಿಫಿಟ್ಸ್ ಅಂದ್ರೆ ಹೈ ಲಿಕ್ವಿಡಿಟಿ. ಅಂದ್ರೆ ಏನು? ಈಗ ಒಂದು ಜಾಗ ಮಾರ್ಬೇಕು ಅಂದ್ರೆ ತಿಂಗಳುಗಟ್ಲೆ, ವರ್ಷಗಟ್ಲೆ ಕಾಯ್ಬೇಕು. ಆದ್ರೆ ಇಲ್ಲಿ ಹಾಗಲ್ಲ. ನಿಮ್ಮ ಷೇರ್ಗಳನ್ನ ಮಾರ್ಕೆಟ್ ಸಮಯದಲ್ಲಿ ತಕ್ಷಣಕ್ಕೆ ಮಾರಾಟ ಮಾಡಿ ದುಡ್ಡು ಮಾಡ್ಕೋಬಹುದು. ಅಷ್ಟೇ ಅಲ್ಲ, ರಿಸ್ಕ್ ತಗೊಳ್ಳೋ ಕೆಪಾಸಿಟಿ, ನಮ್ಮ ನಾಲೆಜ್ ಮೇಲೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಸ್ವಿಂಗ್ ಟ್ರೇಡಿಂಗ್, ಹೀಗೆ ಬೇರೆ ಬೇರೆ ಆಪ್ಷನ್ಸ್ ಕೂಡ ಇವೆ. ಷೇರು ಮಾರುಕಟ್ಟೆಯ ಲಾಭ ಅಂದ್ರೆ ಬರೀ ಹಣ ಗಳಿಸೋದು ಮಾತ್ರ ಅನ್ಕೋಬೇಡಿ. ಇದು ನಮ್ಮ ಜ್ಞಾನವನ್ನ, ನಮ್ಮ ಪರ್ಸನಲ್ ಸ್ಕಿಲ್ಸ್ ಅನ್ನ ಕೂಡ ಬೆಳೆಸತ್ತೆ. ನಮ್ಮ ಭಾರತದಲ್ಲಿ ಷೇರು ಮಾರುಕಟ್ಟೆಯನ್ನ ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಿಯಂತ್ರಿಸುತ್ತೆ. ಇದ್ರಿಂದ ಇಡೀ ಸಿಸ್ಟಮ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಮತ್ತು ಹೂಡಿಕೆದಾರರ ಹಿತಾಸಕ್ತಿಗಳನ್ನ ಕಾಪಾಡ್ಲಾಗತ್ತೆ. ಕಂಪನಿಗಳ ಎಲ್ಲಾ ಮುಖ್ಯ ಮಾಹಿತಿ ಪಬ್ಲಿಕ್ ಆಗಿ ಸಿಗೋದ್ರಿಂದ ಇದು ಹೂಡಿಕೆ ಮಾಡೋಕೆ ಒಂದು ಸೇಫ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಒಬ್ರು ಇನ್ವೆಸ್ಟರ್ ಆದಾಗ ಬರೀ ಹಣ ಮಾತ್ರ ಬೆಳೆಯಲ್ಲ, ಅದ್ರ ಜೊತೆಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರುತ್ತೆ, ಬೇರೆ ಬೇರೆ ಬಿಸ್ನೆಸ್ಗಳ ಬಗ್ಗೆ ತಿಳುವಳಿಕೆ ಬರುತ್ತೆ ಮತ್ತು ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋ ಸಾಮರ್ಥ್ಯ ಕೂಡ ಹೆಚ್ಚಾಗತ್ತೆ. ಸರಿ, ಹಾಗಾದ್ರೆ ಇಷ್ಟೊತ್ತು ಚರ್ಚೆ ಮಾಡಿದ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಷೇರು ಮಾರುಕಟ್ಟೆಯನ್ನ ಒಂದು ರಿಸ್ಕಿ ಜೂಜು ಅಂತ ನೋಡೋ ಬದಲು ಅದನ್ನ ನಮ್ಮ ಆರ್ಥಿಕ ಬೆಳವಣಿಗೆಗೆ ಬಳಸ್ಕೊಳ್ಳಬಹುದಾದ ಒಂದು ಸ್ಟ್ರಾಟಜಿಕ್ ಟೂಲ್ ಅಂತ ನೋಡೋ ದೃಷ್ಟಿಕೋನವನ್ನ ನಾವು ಬೆಳೆಸ್ಕೊಳ್ಬೇಕು. ನೋಡಿ, ಈ ಮಾತು ಎಲ್ಲವನ್ನೂ ಹೇಳುತ್ತೆ. ಜ್ಞಾನ ಮತ್ತು ಸರಿಯಾದ ತಿಳುವಳಿಕೆಯಿಂದ ಹೂಡಿಕೆ ಮಾಡಿದಾಗ ಷೇರು ಮಾರುಕಟ್ಟೆಯು ಕೇವಲ ಸಂಪತ್ತು ಸೃಷ್ಟಿಸಲ್ಲ, ಬದಲಾಗಿ ಆರ್ಥಿಕ ಸ್ವಾತಂತ್ರ್ಯವನ್ನ ಸಾಧಿಸಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ಕೇಳೋಣ. ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಏನು? ಹಣದ ಬಗ್ಗೆ ಚಿಂತೆ ಇಲ್ದೇ ಬದುಕೋದಾ ಅಥವಾ ಬೇರೆ ಏನಾದ್ರೂನಾ? ಈ ಗುರಿಯನ್ನ ತಲುಪೋಕೆ ಇವತ್ತಿನ ಮಾಹಿತಿ ಹೇಗೆ ಸಹಾಯ ಮಾಡಬಹುದು ಅಂತ ಒಂದ್ಸಲ ಯೋಚನೆ ಮಾಡಿ.